ಈ ಕಪಲ್ಸ್ ಹಾಗೂ ಈ ಹ್ಯಾಂಡ್ಸಮ್ ಹುಡುಗ ಒಂದು ದ್ವೀಪದಲ್ಲಿ ತಗಲಾಕೊಳ್ತಾರೆ. ಕೆಲವು ದಿನಗಳ ನಂತರ ಈ ಮಹಿಳೆ ಈ ಯುವಕನ ಜೊತೆ ಲವ್ ಅಲ್ಲಿ ಬಿದ್ದೋಗ್ತಾಳೆ. ಇವರಿಬ್ಬರು ಈ ಐಲ್ಯಾಂಡ್ ನಿಂದ ತಪ್ಪಿಸಿಕೊಳ್ಬೇಕು ಅನ್ಕೋತಾರೆ. ಒಂದು ದಿನ ಈ ಮಹಿಳೆಯ ಹಸ್ಬೆಂಡ್ ಮೀನುಗಳನ್ನ ಹಿಡಿಯಲು ಸಮುದ್ರದ ಒಳಗೆ ಹೋಗಿರ್ತಾನೆ. ಇದೇ ಒಳ್ಳೆ ಟೈಮ್ ಅಂತ ಡಿಸೈಡ್ ಮಾಡಿ ಈ ಮಹಿಳೆ ಆ ಹುಡುಗನ ಜೊತೆ ಅವನ ಗಂಡ ತಯಾರು ಮಾಡಿದ ಬೋಟ್ ನಲ್ಲಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆತಳ ಹಸ್ಬೆಂಡ್ ಇವರನ್ನ ಗಮನಿಸಿ ಬರುವಷ್ಟರಲ್ಲಿ ಇವರಿಬ್ರು ಸಮುದ್ರದ ಒಳಗೆ ಹೊಂಟೋಗ್ಬಿಟ್ಟಿರ್ತಾರೆ. ಆವಾಗ ಈ ವ್ಯಕ್ತಿ ದುಃಖ ಪಡೋದಿಲ್ಲ, ಬದಲಿಗೆ ಸಂತೋಷದಿಂದ ಡ್ಯಾನ್ಸ್ ಆಡ್ಕೊಂಡು ಕ್ಯಾಂಪ್ ಹತ್ರ ಹೋಗ್ತಾನೆ. ಈತನ ಪ್ರವರ್ತನೆ ನೋಡಿದ ತಕ್ಷಣನೇ ಈ ಮಹಿಳೆ ಆಶ್ಚರ್ಯಕ್ಕೆ ಒಳಗಾಗುತ್ತಾಳೆ. ಕೆಲವು ಸಮಯದ ನಂತರ ಈ ಬೋಟ್ ನ ಒಳಗೆ ನೀರು ಬರಲು ಪ್ರಾರಂಭವಾಗುತ್ತದೆ. ಈ ಮಹಿಳೆ ವಾಟರ್ ಅನ್ನ ನಿಲ್ಲಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಾಟರ್ ಅನ್ನೋದು ಒಳಗೆ ಬರುತ್ತಲೇ ಇರುತ್ತದೆ. ಅವಾಗ ಈ ಯುವಕನಿಗೆ ಗೊತ್ತಾಗುತ್ತೆ ಇದೆಲ್ಲ ಈತಳ ಹಸ್ಬೆಂಡ್ ಮಾಡಿರುವ ಪ್ಲಾನ್ ಅಂತ. ಆ ಹಡಗು ಮುಳುಗೋಗೋದ್ರಿಂದ ಅವರು ನೀರಿನೊಳಗೆ ಬಿದ್ದೋಗ್ತಾರೆ. ಪ್ರಾಣವನ್ನು ರಕ್ಷಿಸಿಕೊಳ್ಳಲು ದಡಕ್ಕೆ ಈಜಿಕೊಂಡು ಬರ್ತಾರೆ. ಇಷ್ಟರಲ್ಲೇ ಈ ವ್ಯಕ್ತಿ ಫಿಶ್ ಅನ್ನ ಕುಕ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನುತ್ತಿರುತ್ತಾನೆ. ಸ್ವಲ್ಪ ಹೊತ್ತಿಗೆ ಇವರಿಬ್ಬರು ದಡಕ್ಕೆ ಸೇರ್ಕೋತಾರೆ. ಆವಾಗ ಈ ಮಹಿಳೆಯ ಹಸ್ಬೆಂಡ್ ಈ ಹುಡುಗನನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಮೀನುಗಳನ್ನ ಬೇಟೆಯಾಡುವ ಚೂಪಾದ ಕೋಲಿನಿಂದ ಈ ಹುಡುಗನಿಗೆ ಎಸೆಯುತ್ತಾನೆ. ಅದು ಈ ಹುಡುಗನ ಬೆನ್ನಿಗೆ ಸುಚ್ಚಿಕೊಂಡು ಆ ಹುಡುಗ ಅಲ್ಲೇ ಬಿದ್ದೋಗ್ತಾನೆ.